ಶಿವನ ಜನ್ಮಸ್ಥಳದಲ್ಲೇ ಮೇಘಸ್ಫೋಟ. ಮೇಘಸ್ಫೋಟ ಎಂದರೇನು? ಕರುನಾಡಲ್ಲೂ ಜಲಪ್ರಳಯ ಫಿಕ್ಸ್. ಮೇಘಸ್ಫೋಟವಾದ್ರೆ ಏನಾಗತ್ತೆ ಗೊತ್ತಾ? ಉತ್ತರ ಕರ್ನಾಟಕಕ್ಕೆ ಮೇಘಸ್ಫೋಟ ಭೀತಿ. ಕೇವಲ 2 ತಿಂಗಳ ಹಿಂದೆ ಭಾರತದ ಭೂಭಾಗ ಬರಗಾಲ ಬಿಸಿಗಾಳಿಯಿಂದ ತತ್ತರಿಸಿ ಹೋಗಿತ್ತು. ಈಗ ದೇಶದ ಹಲವೆಡೆ ಬಿಟ್ಟು ಬಿಡದೆ ಸುರಿತಾಗಿದೆ ಮಳೆ. ಸಾಕಷ್ಟು ಭೂಮಿ ಮುಳುಗಡೆಯಾಗಿದೆ, ಪ್ರವಾಹಕ್ಕೆ ತುತ್ತಾಗಿದೆ. ಮುಖ್ಯವಾಗಿ ಜೀವನದಿಗಳ ಪಾತ್ರದಲ್ಲೇ ಪ್ರವಾಹ ಜನರ ಜೀವವನ್ನ ಅಲ್ಲೋಲ ಕಲ್ಲೋಲ ಮಾಡಿ ಹಾಕಿದೆ. ಅಷ್ಟಕ್ಕೂ ಭಾರತದಲ್ಲಿ ಇದುವರೆಗೂ ಪ್ರವಾಹದಿಂದ ನಷ್ಟಕ್ಕೊಳಗಾದ ಭೂಮಿಯ ವಿಸ್ತೀರ್ಣವಾದರೂ ಎಷ್ಟು? ಕರ್ನಾಟಕದ ಯಾವ ಪ್ರದೇಶದಲ್ಲಿ ಹೆಚ್ಚು ಪ್ರವಾಹ ಬರುತ್ತೆ? ಕೇರಳ ಕೊಡಗಿನಲ್ಲಿ ಯಾಕೆ ಅತಿ ಹೆಚ್ಚಾಗಿ ಪ್ರವಾಹ ಮತ್ತು ಮಳೆ ಬರುತ್ತೆ? ಜೊತೆಗೆ ಗುಡ್ಡ ಕುಸಿಯುತ್ತೆ? ಈ ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತೀವಿ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಊರು ಯಾವುದು, ಹಾಗೆ ಮಳೆ ಹೇಗಿದೆ ಅಂತ. ಹಿಂದೂಗಳ ಪವಿತ್ರ ತೀರ್ಥಕ್ಷೇತ್ರ ಅಮರನಾಥ ಪವಿತ್ರ ಗುಹೆ ಬಳಿಯೇ ಭಾರೀ ದುರಂತ ಸಂಭವಿಸಿದೆ. ರಾತ್ರಿ ವೇಳೆ ಸಂಭವಿಸಿದ ಮೇಘಸ್ಫೋಟದಲ್ಲಿ 15ಕ್ಕೂ ಹೆಚ್ಚು ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಹಲವರಿಗೆ ಗಾಯಗಳಾಗಿವೆ. ಇನ್ನೂ ಹಲವರು ಸಿಲುಕಾಕಿಕೊಂಡಿದ್ರೆ ಮತ್ತೆ ಹಲವರು ಕಣ್ಮರೆಯಾಗಿದ್ದಾರೆ. ಅಮರನಾಥದಂತಹ ಹಿಮಾಲಯ ಪರ್ವತ ಶ್ರೇಣಿಯ ತಪ್ಪಲು ಪ್ರದೇಶದಲ್ಲಿ ಈ ಮೇಘಸ್ಫೋಟದಂತಹ ಪ್ರಕ್ರಿಯೆ ಸಾಮಾನ್ಯವಾಗಿರುತ್ತೆ. ಆದರೆ ಮೇಘಸ್ಫೋಟ ಅನ್ನೋದು ಮನುಷ್ಯರಿಗೆ ಪ್ರಕೃತಿ ಒಡ್ಡುವ ಸವಾಲಿನಂತಿರುತ್ತೆ. ಅದು ಸಂಭವಿಸಿದಾಗ ಸಾವು ನೋವು ಅದಾಗಲೇ ಇರುವಾಗಲೇ ಸಾವು ನೋವು ಫಿಕ್ಸ್ ಅಂತಲೇ ಅರ್ಥ. ಹಾಗಾದರೆ ಮೇಘಸ್ಫೋಟ ಅಂದ್ರೆ ಏನು? ಇದು ಉಂಟಾಗಲು ಕಾರಣವೇನು? ಇದರಿಂದ ಎದುರಾಗುವ ಅಪಾಯಗಳಾದರೂ ಏನು? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಕೊಡ್ತೀವಿ. ನಿಮ್ಮ ಊರಲ್ಲೂ ಕೂಡ ಮಳೆ ಬೀಳ್ತಾ ಇದ್ರೆ ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ಹತ್ತಿರದ ನದಿ ಹೆಸರನ್ನು ಕೂಡ ತಿಳಿಸಿ. ಅದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ವಿಡಿಯೋವನ್ನ ಮಾಡ್ತೀವಿ. ಹಿಮಾಚಲ ಪ್ರದೇಶದ ಕುಲು, ಶಿಮ್ಲಾ ಮತ್ತು ಮಂಡಿ ಜಿಲ್ಲೆಗಳಲ್ಲಿ ಸಂಭವಿಸಿದಂತಹ ಮೇಘಸ್ಫೋಟದಲ್ಲಿ ಸುಮಾರು 50 ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ವರದಿಯಾಗಿದೆ. ಮನಾಲಿ ಪ್ರದೇಶ ದೇಶದ ಇತರೆ ಭಾಗಗಳಿಂದ ಸಂಪರ್ಕ ಕಳೆದುಕೊಂಡಿದೆ. ಬಿಯಾಸ್ ನದಿಯ ಹರಿವು ಹೆಚ್ಚಾಗ್ತಾ ಇದ್ದಂತೆ ಪ್ರವಾಹ ಭೀತಿ ಎದುರಾಗಿದೆ. ಹಾಗಾದ್ರೆ ಮೇಘಸ್ಫೋಟ ಅಂತಂದ್ರೆ ಏನು? ಮೇಘಸ್ಫೋಟ ಅಂತಂದ್ರೆ ಅತಿ ದೊಡ್ಡ ಗಾತ್ರದ ನೀರಿನ ಮೋಡಗಳು ಭೂಮಿಯ ವಾತಾವರಣದಲ್ಲಿ ಶೇಖರಣೆಯಾಗಿ ಅದು ಒಮ್ಮಿಂದೊಮ್ಮೆಲೆ ಭೂಮಿಯ ಮೇಲೆ ಸುರಿಯೋದಕ್ಕೆ ಶುರುವಾಗುತ್ತೆ. ಈ ಸುರಿಯುವಿಕೆಗೆ ಕಾರಣವೇನೆಂದ್ರೆ ಗುಡುಗು ಸಿಡಿಲುಗಳಿಂದ ಹಾಗೂ ಕೆಲವು ಬಾರಿ ಆಲಿಕಲ್ಲುಗಳಿಂದ ಕೂಡಿದಂತಹ ಭಾರೀ ಮಳೆಯಾಗುತ್ತೆ. ಸಾಮಾನ್ಯವಾಗಿ ಈ ರೀತಿಯ ಮಳೆ ಬೀಳೋದು ಕೆಲವೇ ನಿಮಿಷಗಳು, ಆದರೆ ಇದರ ಪರಿಣಾಮ ಮಾತ್ರ ಭಾರೀ ಭಯಾನಕವಾಗಿರುತ್ತೆ. ಕೆಲವೇ ನಿಮಿಷಗಳ ಸುರಿಯುವಿಕೆಯಿಂದ ಇದು ಭಾರೀ ಪ್ರವಾಹ ಪರಿಣಾಮವನ್ನ ಉಂಟು ಮಾಡಬಲ್ಲದು. ಗಂಟೆಗೆ 100 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯನ್ನ ಸ್ಫೋಟಿಸುವಂತಹ ಸಾಮರ್ಥ್ಯ ಈ ಮೇಘಸ್ಫೋಟಕ್ಕೆ ಇರುತ್ತೆ. ಹಾಗಾದ್ರೆ ಈ ಮೇಘಸ್ಫೋಟ ಯಾಕಾಗತ್ತೆ ಅಂತಂದ್ರೆ ಗುಡ್ಡಗಾಡು ಪ್ರದೇಶಗಳು ಮೇಘಸ್ಫೋಟಕ್ಕೆ ಜಾಸ್ತಿ ಒಳಗಾಗತ್ವೆ. ಕಡಿದಾದ ಬೆಟ್ಟಗುಡ್ಡಗಳಂತಹ ಸ್ಥಳಾಕೃತಿಗಳಲ್ಲಿ ಈ ಪರಿಸ್ಥಿತಿ ಉಂಟಾಗತ್ತೆ. ಇನ್ನು 2005ರಲ್ಲಿ ಅತಿದೊಡ್ಡ ಮೇಘಸ್ಫೋಟವಾಗಿತ್ತು. 26 ಜುಲೈ 2005ರಂದು ಮೇಘಸ್ಫೋಟ ಆಗಿತ್ತು. ಅದು ಮುಂಬೈನಲ್ಲಿ ಸರಿಸುಮಾರು 950 ಮಿಲಿಮೀಟರ್ ಅಂದರೆ 37 ಇಂಚು ಮಳೆಯನ್ನ ಉಂಟು ಮಾಡಿತ್ತು. ಮೇಘಸ್ಫೋಟದಿಂದ 8 ರಿಂದ 10 ಗಂಟೆಗಳ ಕಾಲ ಸುರಿದ ಮಳೆ ಭಾರತದ ಅತಿದೊಡ್ಡ ನಗರ ಮತ್ತು ಆರ್ಥಿಕ ಕೇಂದ್ರವಾದ ಮುಂಬೈಯನ್ನ ಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿತ್ತು ಮತ್ತು ಮುಳುಗಿಸಿಬಿಟ್ಟಿತ್ತು. ಅದರಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ರು. ಮುಂಬೈನ ಹಲವೆಡೆ ಚರಂಡಿಗಳು ಮುಚ್ಚಿ ಹೋಗಿದ್ರಿಂದ ಅರ್ಧದಷ್ಟು ಪ್ರವಾಹ ಉಂಟಾಗಿತ್ತು. ಹವಾಮಾನ ಬದಲಾವಣೆಯು ಪ್ರಪಂಚದಾದ್ಯಂತ ಅನೇಕ ನಗರಗಳಲ್ಲಿ ಮೋಡ ಸ್ಫೋಟಗಳ ಆವರ್ತನ ಮತ್ತು ತೀವ್ರತೆಯನ್ನು ಹೆಚ್ಚಿಸುತ್ತದೆ ಅಂತ ಹಲವಾರು ಅಧ್ಯಯನಗಳು ಹೇಳಿವೆ. ಮೇ ತಿಂಗಳಲ್ಲಿ ವಿಶ್ವ ಹವಾಮಾನ ಸಂಸ್ಥೆಯು ವಾರ್ಷಿಕ ಸರಾಸರಿ ಜಾಗತಿಕ ತಾಪಮಾನವು ಮುಂದಿನ 5 ವರ್ಷಗಳಲ್ಲಿ ಕನಿಷ್ಠ 1 ವರ್ಷದಲ್ಲಿ ಕೈಗಾರಿಕಾ ಪೂರ್ವದ ಮಟ್ಟಕ್ಕಿಂತ ತಾತ್ಕಾಲಿಕವಾಗಿ 1.5 ಡಿಗ್ರಿ ಸೆಲ್ಸಿಯಸ್ಗೆ ತಲುಪುವ ಸಾಮರ್ಥ್ಯವನ್ನು ಹೊಂದಿದೆ. 2021ರಿಂದ 2025ರವರೆಗೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ರು. ಈಗ ಅದೇ ಆಗ್ತಾ ಇದೆ. ಇನ್ನು ಮೇಘಸ್ಫೋಟಕ್ಕೆ ಕಾರಣ ಏನಂತಂದ್ರೆ ಇದು ಭೌಗೋಳಿಕ ಮತ್ತು ಹವಾಮಾನ ಪರಿಸ್ಥಿತಿಗಳನ್ನು ಅವಲಂಬಿಸಿರುತ್ತೆ. ಪ್ರಸ್ತುತ ಜಮ್ಮುವಿನಲ್ಲಿ ಮಾನ್ಸೂನ್ ಮತ್ತು ಪಶ್ಚಿಮದ ಪ್ರಕ್ಷುಬ್ಧತೆ ಈ ಎರಡೂ ಕೂಡ ಪ್ರಭಾವಗಳಿಗೆ ಕಾರಣವಾಗಿದೆ. ಮಾನ್ಸೂನ್ ದಕ್ಷಿಣದ ಅರೇಬಿಯನ್ ಸಮುದ್ರದಿಂದ ಸ್ವಲ್ಪ ತೇವಾಂಶವನ್ನು ತರುತ್ತೆ. ಪಾಶ್ಚಿಮಾತ್ಯ ಪ್ರಕ್ಷುಬ್ಧತೆಯಿಂದಾಗಿ ಮೆಡಿಟೇರಿಯನ್ ಕರಾವಳಿಯಿಂದ ಬೀಸುವ ಮಾರುತಗಳು ಇರಾನ್, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಪಶ್ಚಿಮಕ್ಕೆ ತೇವಾಂಶವನ್ನು ತರುತ್ತೆ. ಈ ಎರಡೂ ಡಿಕ್ಕಿ ಹೊಡೆದಾಗ ಉಂಟಾಗುವ ಮೋಡಗಳು ಹೆಚ್ಚಿನ ಸಾಂದ್ರತೆಯನ್ನ ಹೊಂದಿರುತ್ತೆ. ಅವು ಇದ್ದಕ್ಕಿದ್ದಂತೆ ಕಡಿಮೆ ಸಮಯದಲ್ಲಿ ಭಾರೀ ಮಳೆಗೆ ಕಾರಣವಾಗುತ್ತೆ.
ಇನ್ನು ಮೇಘಸ್ಫೋಟ ಪರ್ವತ ಪ್ರದೇಶಗಳಲ್ಲಿ ಅಷ್ಟೇ ಸಂಭವಿಸುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ಪರ್ವತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮೇಘಸ್ಫೋಟಗಳಾಗತ್ತೆ ಅಂತ ಹೇಳಬಹುದು. ದೆಹಲಿ, ಪಂಜಾಬ್ ಮತ್ತು ಹರಿಯಾಣದಂತಹ ಸಮತಟ್ಟಾದ ಪ್ರದೇಶಗಳಲ್ಲಿ ಕೂಡ ಮೇಘಸ್ಫೋಟ ಸಂಭವಿಸುವ ಸಾಧ್ಯತೆ ಇರುತ್ತೆ. ಭಾರತದ ಹೆಚ್ಚಿನ ಮೇಘಸ್ಫೋಟಗಳು ಉತ್ತರದಲ್ಲಿ ಮಾತ್ರ ಸಂಭವಿಸುತ್ತವೆ. ಯಾಕಂದರೆ ಉತ್ತರದಲ್ಲಿ ಎತ್ತರವಾದ ಪರ್ವತ ಪ್ರದೇಶಗಳು ಇವೆ. ಹೀಗಾಗಿ ಅಂತಹ ಸ್ಥಳಗಳಲ್ಲಿ ಮೇಘಸ್ಫೋಟ ಸಂಭವಿಸ್ತಾ ಇರುತ್ತೆ. ಈಶಾನ್ಯ ಪ್ರದೇಶಗಳಲ್ಲಿ ಮೇಘಸ್ಫೋಟ ಸಂಭವಿಸುತ್ತಾ? ಚಿರಾಪುಂಜಿಯಂತಹ ಪ್ರದೇಶಗಳಲ್ಲಿ ವರ್ಷವಿಡೀ ಮಳೆಯಾಗ್ತಾ ಇರುತ್ತೆ. ಹೆಚ್ಚಿನ ತೇವಾಂಶದ ಮಾರುತಗಳು ಬಂಗಾಳದ ಕರಾವಳಿಯಿಂದ ಬೀಸ್ತಾ ಇರುತ್ತೆ. ಆದ್ದರಿಂದ ಮಳೆಗಾಲದಲ್ಲಿ ಇಲ್ಲಿ ಮೇಘಸ್ಫೋಟ ಸಂಭವಿಸುವ ಸಾಧ್ಯತೆ ಇರುತ್ತೆ. ಹಾಗಾದರೆ ಮೇಘಸ್ಫೋಟವನ್ನ ಮುಂಚಿತವಾಗಿ ಊಹಿಸಬಹುದಾ? 1ರಿಂದ 10 ಕಿಲೋಮೀಟರ್ ಒಳಗಿನ ಪ್ರದೇಶಗಳಲ್ಲಿ ಹವಾಮಾನ ಬದಲಾವಣೆಯಿಂದಾಗಿ ತೇವಾಂಶದಿಂದ ತುಂಬಿದ ಭಾರೀ ಮೋಡಗಳ ನಿಯೋಜನೆಯಿಂದಾಗಿ ಮೇಘಸ್ಫೋಟ ಸಂಭವಿಸುತ್ತೆ. ಆದ್ದರಿಂದ ಇವುಗಳನ್ನು ಅಂದಾಜು ಮಾಡೋದು ಕಷ್ಟವಾಗಿದೆ. ಹವಾಮಾನ ಇಲಾಖೆ ರಡಾರ್ ಸಹಾಯದಿಂದ ವಿಶಾಲ ಪ್ರದೇಶಗಳಲ್ಲಿ ಭಾರೀ ಮಳೆಯನ್ನ ಊಹಿಸಬಹುದು. ಆದರೆ ಮೇಘಸ್ಫೋಟ ಯಾವ ಪ್ರದೇಶದಲ್ಲಿ ಸಂಭವಿಸಬಹುದು ಅನ್ನೋದು ಬಹುತೇಕವಾಗಿ ಕಷ್ಟವಾಗಿರುತ್ತೆ ಊಹೆ ಮಾಡೋದಕ್ಕೆ. ಹಾಗಾಗಿ ಉತ್ತರ ಭಾರತದಲ್ಲಿ ಅತಿ ಹೆಚ್ಚಾಗಿ ಮೇಘಸ್ಫೋಟವಾಗ್ತಾ ಇರುತ್ತೆ. ಜೊತೆಗೆ ನಮ್ಮ ಬೆಳಗಾವಿ, ವಿಜಯಪುರ ಮತ್ತು ಕೆಲವೊಂದಿಷ್ಟು ಗುಡ್ಡಗಾಡು ಪ್ರದೇಶಗಳಲ್ಲೂ ಕೂಡ ಮೇಘಸ್ಫೋಟವಾಗಿದ್ದಂತಹ ಉದಾಹರಣೆಗಳು ಇವೆ. 2023 ಮತ್ತು 2024ರಲ್ಲಿ ಗೋವಾ ಮತ್ತು ಸಹ್ಯಾದ್ರಿ ಪರ್ವತಗಳಲ್ಲೂ ಕೂಡ ಕೆಲವೊಂದು ಸರ್ತಿ ಮೇಘಸ್ಫೋಟವಾಗಿತ್ತು. ಅದರಿಂದ ಕೃಷ್ಣಾ ನದಿಗೆ ಪ್ರವಾಹವೂ ಕೂಡ ಬಂದಿತ್ತು. ಇವೆಲ್ಲ ಬಿಡಿ, ನಮ್ಮ ರಾಜಧಾನಿ ದೆಹಲಿಯಲ್ಲೂ ಕೂಡ ಮಳೆ ಸುರಿತಾಗಿದೆ. ಕಳೆದ 37 ವರ್ಷಗಳಿಂದ ದೇಶಾದ್ಯಂತ 2 ಕೋಟಿ ಹೆಕ್ಟರ್ಗೂ ಹೆಚ್ಚು ಭೂಮಿ ಕೇವಲ ಪ್ರವಾಹದಿಂದ ನಾಶವಾಗಿದೆ. ಹೌದು, 37 ವರ್ಷಗಳಿಂದ ಪ್ರವಾಹದಿಂದ ನಾಶವಾದ ಭೂಮಿಯ ಪ್ರಮಾಣ ನಮ್ಮ ಗುಜರಾತಿನ ಪ್ರದೇಶಕ್ಕಿಂತ ಹೆಚ್ಚು. ಗುಜರಾತ್ನ ವಿಸ್ತೀರ್ಣ 1.97 ಲಕ್ಷ ಚದರ ಕಿಲೋಮೀಟರ್ ಆಗಿದೆ. ಆದರೆ 1986ರಿಂದ 2022ರ ನಡುವೆ ಒಟ್ಟು 712 ಜಿಲ್ಲೆಗಳಲ್ಲಿ ನಾವು ಕಳೆದುಕೊಂಡಿದ್ದು ಬರೋಬ್ಬರಿ 2.5 ಕೋಟಿ ಹೆಕ್ಟರ್ ಭೂಮಿಯನ್ನ ಅಂತ ವರದಿ ಹೇಳ್ತಾಗಿದೆ. ಪ್ರವಾಹದ ವಿಷಯದಲ್ಲಿ ಭಾರತ ಬಹಳಷ್ಟು ಸೂಕ್ಷ್ಮವಾಗಿದೆ. ಭಾರತದ ಒಟ್ಟು 32.87 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 4 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದ ಭೂಮಿ ಪ್ರವಾಹ ಪೀಡಿತ ಅಂತ ಗುರುತಿಸಲಾಗಿದೆ. ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಜಗತ್ತಿನಲ್ಲಿ ಪ್ರತಿ ವರ್ಷ ಪ್ರವಾಹದಿಂದ ಅತಿ ಹೆಚ್ಚು ನಲಗುವ ರಾಷ್ಟ್ರ ಅಮೆರಿಕ, ನಂತರದ ಸ್ಥಾನದಲ್ಲಿ ಚೀನಾ ಇದೆ. ಅದಾದ ನಂತರ ಭಾರತ ಇದೆ. ಪ್ರತಿ ವರ್ಷ ಭಾರತದಲ್ಲಿ ಕನಿಷ್ಠ 17 ಪ್ರದೇಶಗಳಲ್ಲಿ ಪ್ರವಾಹ ಸಂಭವಿಸುತ್ತೆ. ಇದರಿಂದ ಸರಾಸರಿ 34.5 ಕೋಟಿ ಜನರು ತೊಂದರೆಯನ್ನ ಅನುಭವಿಸುತ್ತಾರೆ. ಈ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಜೀವವನ್ನ ಕಳೆದುಕೊಳ್ಳುತ್ತಾರೆ. ಪ್ರಪಂಚದಾದ್ಯಂತ ಜನರು ಆಕರ್ಷಿಸುವ ಥೈಲ್ಯಾಂಡ್ ಅನ್ನ ರಾಜಧಾನಿಯಾಗಿ ಬ್ಯಾಂಕಾಕ್ಗೆ ಬದಲಾಯಿಸಬೇಕಾದ ಅನಿವಾರ್ಯತೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಕಾರಣ ಜಾಗತಿಕ ಹವಾಮಾನ ಬದಲಾವಣೆಯಿಂದಾಗಿ ಹೆಚ್ಚುತ್ತಾ ಇರುವ ಸಮುದ್ರ ಮಟ್ಟದಿಂದಾಗಿ ಥೈಲ್ಯಾಂಡ್ ತನ್ನ ರಾಜಧಾನಿಯನ್ನ ಬ್ಯಾಂಕಾಕ್ಗೆ ವರ್ಗಾಯಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಈ ಶತಮಾನದ ಅತ್ಯಂತ ವೇಳೆಗೆ ಬ್ಯಾಂಕಾಕ್ನ ಕರಾವಳಿ ಪ್ರದೇಶಗಳು ಸಮುದ್ರದಲ್ಲಿ ಮುಳುಗುವ ಅಪಾಯ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಮಳೆಗಾಲದ ದಿನಗಳಲ್ಲಿ ಭಾರೀ ಪ್ರವಾಹವನ್ನ ಎದುರಿಸಲು ಪ್ರಾರಂಭ ಮಾಡ್ತಾ ಇದ್ದಾವೆ ಈ ಮುಂಬೈ ಕರಾವಳಿ ಪ್ರದೇಶಗಳು. ಭೂಮಿ ಈಗಾಗಲೇ 1.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನ ಮೀರಿದೆ. ಆದ್ದರಿಂದ ಇಂತಹ ಸನ್ನಿವೇಶದಲ್ಲಿ ನಾವು ಶೀಘ್ರದಲ್ಲೇ ಅದನ್ನ ಕಡಿಮೆ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ವಿಜ್ಞಾನಿಗಳು ಎಚ್ಚರಿಕೆ ಕೊಡ್ತಾ ಬಂದಿದ್ದಾರೆ. ಹವಾಮಾನ ಬದಲಾವಣೆಯಿಂದಾಗಿ 2050ರ ವೇಳೆಗೆ ವಿಶ್ವದ ಅನೇಕ ನಗರಗಳು ಮುಳುಗುವ ಸಾಧ್ಯತೆ ಇದೆ. ಅದರಲ್ಲಿ ಅಮೆರಿಕಾದ ವಸನ್ನ ಮತ್ತು ನ್ಯೂ ಓರ್ಲಿಯಾನ್ಸ್, ಗಿನಿಯಾದ ರಾಜಧಾನಿ ಜಾರ್ಜ್ ಟೌನ್, ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್, ಭಾರತದ ಕೋಲ್ಕತ್ತಾ ಮತ್ತು ಮುಂಬೈ, ವಿಯೆಟ್ನಾಂನ ಹೋ ಚಿ ವಿನ್ ನಗರ, ಇಟಲಿಯ ವೆನಿಸ್ ನಗರ, ಇರಾನ್ನ ಬಾರ್ಸಾ ನಗರ, ಥೈಲ್ಯಾಂಡ್ನ ಅಮ್ಸರ್ ಡಾಮ್ ಸೇರಿದಂತೆ ಅನೇಕ ನಗರಗಳು ಮುಳುಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬಹಳಷ್ಟು ಕಾರ್ಬನ್ ಡೈಆಕ್ಸೈಡ್ ನೆಲದೊಳಗೆ ವಿವಿಧ ರೂಪದಲ್ಲಿ ಇರುತ್ತೆ. ಈ ಕಾರ್ಬನ್ ಲಕ್ಷಾಂತರ ವರ್ಷಗಳಿಂದ ಭೂಮಿಯಲ್ಲೇ ಅವಿತು ಕೂತಿದೆ. ಈ ಕಾರ್ಬನ್ ಪೆಟ್ರೋಲಿಯಂ, ಅನಿಲ ಮತ್ತು ಕಲ್ಲಿದ್ದಿಲಿನ ರೂಪದಲ್ಲಿ ಹೊರಬರ್ತಾಗಿದೆ. ಭೂಮಿಯಿಂದ ಹೊರಬಂದ ತಕ್ಷಣ ವಾತಾವರಣದಲ್ಲಿ ಶಾಖ ಪಡೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಇದರಿಂದ ಹಿಮ ನದಿಗಳು ಅಥವಾ ಮಂಜುಗಡ್ಡೆಗಳು ಕರಗೋದಕ್ಕೆ ಶುರುವಾಗುತ್ತೆ. ಭೂಮಿಯಲ್ಲಿ ಕಾರ್ಬನ್ ಇರುವಿಕೆಗೆ ಹಿಮನದಿಗಳು ಮತ್ತು ಧ್ರುವಗಳು ಸಹ ತಂಪಾಗಿ ಹೋಗುತ್ತವೆ, ಅಲ್ಲದೆ ಹೆಪ್ಪುಗೊಟ್ಟುತ್ತವೆ. ಆದರೆ ಕಾರ್ಬನ್ ಹೊರತೆಗೆದ್ರೆ ಶಾಖ ಹೆಚ್ಚಾಗಿ ಹಿಮನದಿಗಳು, ಮಂಜುಗಡ್ಡೆಗಳು ಕರಗೋದಕ್ಕೆ ಪ್ರಾರಂಭವಾಗುತ್ತೆ. ಇದರಿಂದಾಗಿ ಭೂಪ್ರದೇಶವು ನೀರಿನಲ್ಲಿ ಆವೃತವಾಗುತ್ತೆ. ಇದರ ಪರಿಣಾಮದಿಂದಾಗಿ ಕರಾವಳಿ ಪ್ರದೇಶದಲ್ಲಿನ ನಗರಗಳು ಸಮುದ್ರದಲ್ಲಿ ಮುಳುಗುವ ಸಾಧ್ಯತೆಗಳು ಇವೆ. ಭಾರತದಲ್ಲಿನ ಮಜೂಲಿ ದ್ವೀಪವು ಈಗ ಮುಳುಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ.
ಮುಂದಿನ ವಿಡಿಯೋದಲ್ಲಿ ಹವಾಮಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ. ನಮಸ್ಕಾರ, ಜೈ ಹಿಂದ್.